ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀಮನೆ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹಾಗೆ ಇವತ್ತಿನ ವ್ಲಾಗ್ ಬಂದು ನಿವಾಸನ ಮದುವೆಯ ರಿಸೆಪ್ಷನ್ ವ್ಲಾಗ್ ಆಗಿರುತ್ತೆ. ಹಾಗೆ ಚೌಟ್ರಿಗೆ ಬಂದ್ವಿ. ಬರೋಕ್ಕೂ ಮುಂಚೆ ನನಗೆ ವ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ಲಾಸ್ಟ್ ವ್ಲಾಗಲ್ಲಿ ನೀವು ನೋಡಿದ್ವಿ ಚಪ್ರ ಶಾಸ್ತ್ರ, ಹಾಗೆ ಮೆಹಂದಿ ಶಾಸ್ತ್ರ ಮತ್ತು ಹಲ್ದಿ ಶಾಸ್ತ್ರ ಇದೆಲ್ಲ ಕೂಡ. ಈಗ ರೂಮಲ್ಲಿ ಚೌಟ್ರಿಗೆ ಬಂದಿದ್ವಿ. ರೂಮ್ ಹೇಗಿದೆ ಏನೋ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಹಾಗೆ ನಾವೆಲ್ಲರಿಗೂ ಸೇರಿ ಒಂದು ರೂಮನ್ನು ತೊಗೊಂಡಿದ್ವಿ. ಆರಾಮಾಗಿ ಕಂಫರ್ಟಬಲ್ ಆಗಿತ್ತು. ಸೊ ಹಾಗೆ ಎಲ್ಲ ರೆಡಿ ಆಗ್ತಾಯಿದ್ರು. ನಾನು ಏನು ಹೇಳ್ತೀವಿ ಸ್ಯಾರಿ ಎಲ್ಲ ಬಂದು ಇದು ಚೌಟ್ರಿಗೆ ಬರೋವಾಗ ಉಟ್ಕೊಂಬಂದಿದ್ದು, ಅದನ್ನೆಲ್ಲ ಏನು ರೆಕಾರ್ಡ್ ಮಾಡಿಲ್ಲ. ಈಗ ಮೇಕಪ್ ಅವರು ವೆಯ್ಟ್ ಮಾಡ್ತಿದ್ದಾರೆ. ನನ್ನ ತಂಗಿ ಅವರು ಬ್ಯಾಚನ್ನು ಕರೆಸಿದ್ಲು. ಸೊ ಅವ್ರ ಜೊತೆ ಮೇಕಪ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸೊ ನನ್ನ ಮೇಕಪ್ ಕೂಡ ಹೀಗೆ ಆಗ್ತಾಯಿದೆ ನೋಡ್ಬೋದು. ನನಗೆ ಕಂಪ್ಲೀಟಾಗಿ ವಿಡಿಯೋ ಮಾಡೋಕ್ಕೆ ಆಗಿಲ್ಲ. ಎಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಳಕ್ಕಾಯಿತು ಅಷ್ಟನ್ನು ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಬನ್ನಿ ಹೇಗಾಗುತ್ತೆ ಇವತ್ತಿನ ಡೇ ವ್ಲಾಗ್. ಇನ್ನು ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತೀನಿ. ಲೈಟ್ ರಿಫ್ಲೆಕ್ಟ್ ಆಗುತ್ತೆ, ನಿಮಗೆ ಕಾಣಿಸಲ್ಲ. ಸ್ಟೇಜ್ ಮೇಲೆ ಹುಡುಗ ಹುಡುಗಿ ಹತ್ರ ಹೋಗಿ ಅಂತ ವಿಡಿಯೋ ಮಾಡೋಕ್ಕೆ ನಿಜ ಆಗಲ್ಲ. ಸಿಕ್ಕಾಬಿಟ್ಟೆ ಚೆನ್ನಾಗಿದ್ರು. ಫುಲ್ ರಶ್ ಇತ್ತು ಯಾವಾಗ ನೋಡಿದ್ರು. ಸೊ ದುಡ್ಮೇಲೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ರೆಡಿ ಆದೆ. ಸೊ ಈಗ ಸ್ವಲ್ಪ ವೆಲ್ಕಮ್ ಹೋಗೋಣ ಅಂತ. ಶ್ರುತಿಯಕ್ಕ, ಓಯ್ ಅಲ್ಲಿ ಬಾಬಾ ಜೊತೆ ಫೋಟೋ ಇಡ್ಸ್ಕೊಳಕ್ ಹೋಗ್ಬೇಕಂತ. ಸಾರಿ ಹಾಗೆ ನಮ್ಮ ಮಕ್ಕಳನ್ನ ತುಳಿಯೋಕ್ಕಾಗ್ತಾಯಿಲ್ಲ. ಸೀರಿಯಸ್ಲಿ ನನಗೆ ನಿಜ. ನಮ್ಮ ಆರ್ಯನಂತೂ ಅಯ್ಯೋ ಚೌಟ್ರಿ ಎಲ್ಲ ಓಡಾಡ್ತಾನೆ. ಸೊ ಅವನಿಂದ ನಾನು ಓಡೋಗ್ಬೇಕು ಇಟ್ಕೊಳಕ್ಕೆ. ಇಲ್ಲಾಂದರೆ ಕ್ಯಾಮ್ರಾಮನ್ಸ್ ಇಕ್ವಿಪ್ಮೆಂಟ್ಸ್ ಎಲ್ಲ ಇಟ್ಟಿರ್ತಾರಲ್ಲ ಅಲ್ಲಿ ಓಡೋಗ್ಬಿಡೋದು, ಚೇರ್ನ ತಳ್ಕೊಂಡು ಹೋಗೋದು. ಎಷ್ಟು ಕಾಟ ಕೊಡ್ತಾಯಿದ್ದ ಅಂತಂದರೆ ಏನು ಮಾಡೋಕ್ಕಾಗಲ್ಲ. ಓಡಾಡ್ತಾಯಿದ್ದ ಮದುವೆ ಮನೆ ಎಲ್ಲ, ಅವನಿಂದ ನಾನು ಓಡೋದು. ಸೊ ಈ ಥರ ಆಗ್ತಾಯಿತ್ತು. ಹಾಗೆ ಒಂದಷ್ಟು ಫೋಟೋಸು ಇದೆಲ್ಲ ತೆಗೆಸ್ಕೊಂಡು ಹಾಗೆ ಅತ್ತೆ ಮತ್ತು ಮಾವ ಎಲ್ಲ ಕೂಡ ಬಂದಿದ್ದರು. ಸೊ ಅತ್ತೆ ಮಾವ ಬಂದಿಲ್ಲ. ಸೊ ಅವ್ರ ಜೊತೆ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಆಗಿಲ್ಲ. ಆ್ಯಕ್ಚುಲಿ ತುಂಬ ರಶ್ ಇತ್ತು. ಆಮೇಲೆ ಬರೋಣ ತಗೋಷಲ್ಲ ಫೋಟೋ ತೊಗೊಬಿಟ್ಟಿದ್ರು. ಸೊ ಅವ್ರು ಊಟಕ್ಕೆ ಹೋಗಿದ್ರು. ಊಟ ಮುಗಿಸ್ಕೊಂಡು ಅಟ್ಲೀಸ್ಟ್ ಸ್ನ್ಯಾಕ್ಸ್ ಆದರೂ ಅವ್ರ ಜೊತೆಲಿ ತಿನ್ನೋಣ ಅಂತಂದ್ಬಿಟ್ಟು ಸ್ನ್ಯಾಕ್ಸ್ ತಿಂತಾಯಿದ್ವಿ. ಸ್ನ್ಯಾಕ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಊಟನೂ ಅಷ್ಟೇ ತುಂಬ ಚೆನ್ನಾಗಿತ್ತು ಅಂತೆಲ್ಲ ಹೇಳ್ತಾಯಿದ್ರು. ಇವರು ರಿಟರ್ನ್ ಗಿಫ್ಟ್ಸ್ ಅಂತಾಗಿ ತಾಂಬೂಲ ಏನು ಕೊಡ್ತಿರ್ಲಿಲ್ಲ. ಬೆಳಗ್ಗೆ ತಾಂಬೂಲ ಕೊಟ್ಟರು, ರಾತ್ರಿ ಗಿಡಗಳನ್ನ ಪ್ಲ್ಯಾಂಟ್ಸ್ನ ಕೊಡ್ತಾಯಿದ್ರು. ಇದೊಂದು ಬೆಸ್ಟ್ ಅಂತ ನನಗನ್ಸುತ್ತೆ. ಏನೋ ಒಂಥರ ನೇಚರ್ಗೂ ಹೆಲ್ಪ್ ಮಾಡ್ದಂಗಿರುತ್ತೆ. ಹಾಗೆ ಪ್ಲ್ಯಾಂಟ್ಸ್ ಒಂಥರ ನೆನಪಿರುತ್ತೆ ಅಲ್ವಾ, ಗಿಡಗಳನ್ನ ಇದು ದಾಸವಾಳ ಗಿಡ ಎಲ್ಲ ಕೊಡ್ತಾಯಿದ್ರು. ಸೊ ಹಾಕಿದಾಗ ಇದು ನಿವಾಸ್ ಮದುವೆದು ಇದೊಂದು ಹೊಸ ಥರದ ನನಗೆ ಪಾನಿಪುರಿ ಒಂದು ಪ್ಲೇಟ್ಗೆ ಫುಲ್ ಜೋಡಿಸ್ಕೊಂಡು ಬಂದುಬಿಟ್ಟು ಪಾನಿನ ಒಂದು ಟ್ಯಾಂಕರ್ ಥರ ಏನೋ ಇದಕ್ಕೆ ಹಾಕೊಂಬಂದಿರ್ತಾರೆ. ಸೊ ಅದನ್ನು ಪೂರಿನ ಅಲ್ಲೇ ಇನ್ಸ್ಟೆಂಟ್ ಹಾಕೊಳ್ಳೋದು. ಇದು ಮೇಲೆ ರಿಸೆಪ್ಷನ್ಗೆ ಮತ್ತು ಹುಟ್ಟುದಾರಳೆಲ್ಲ ಕಡೆ ಓಡಾಡ್ತಾಯಿದ್ರು. ಚೆನ್ನಾಗಿ ಅಂತ ಅನಿಸ್ತು ಇದೊಂದು. ಶ್ರುತಿ ಅಕ್ಕ
ನಿಮ್ಗೇನು ಅನ್ಸಲ್ಲ ಎಲ್ಲ ಬಿಟ್ಟವನು ಹಂಗೆ ಈ ಕಡೆನೂ ಖಾಲಿ, ಈ ಕಡೆನೂ ಖಾಲಿ, ಈ ಎಲೆ ಮಾತ್ರ ಖಾಲಿ ಆಗಿಲ್ಲ. ಹಾಗೆ ಊಟ ಕೂಡ ತುಂಬ ಚೆನ್ನಾಯಿತು. ಎಲ್ಲ ವೆರೈಟೀಸು ಕೂಡ ಚೆನ್ನಾಯಿತು. ಜೋಳದ ರೊಟ್ಟಿ ಮತ್ತು ಎಣ್ಣೆ ಬದನೆಕಾಯಿ ಸಾಂಬಾರು ಮಾಡಿಸಿರೋದು ಅಷ್ಟೇ ಎಷ್ಟು ಚೆನ್ನಾಯಿತು ಗೊತ್ತಾ, ಜೋಳದ ರೊಟ್ಟಿ ಎಲ್ಲ. ಸೊ ನಾನು ಸ್ವಲ್ಪ ನಿಧಾನ ತಿನ್ನೋದು, ಅದಕ್ಕೆ ಹಸ್ಬೆಂಡ್ ರೇಗಿಸ್ತಾಯಿದ್ರು, ಇಲ್ಲಿ ಎಷ್ಟೊತ್ತು ತಿಂತೀಯ ನೋಡು, ಎಲ್ಲರೂ ತಿಂದು ಮುಗೀತು, ನಿಮಗೆಲ್ಲ ಹಂಗೆ ಇದೆ ಅಂತ. ಬಟ್ ಎಲೆ ಪೂರ್ತಿ ಖಾಲಿ ಆಗೋವರೆಗೂ ನಾನು ಬಿಡಲ್ಲ ಅವರು. ಸೊ ಕಂಪ್ಲೀಟಾಗಿ ಖಾಲಿ ಮಾಡಿ ಆಮೇಲೆ ಬಂದ್ವಿ ಮೇಲೆ. ರಿಸೆಪ್ಷನ್ ಎಲ್ಲ ಮುಗೀತು. ಸೊ ತುಂಬ ವಿಡಿಯೋ ಮಾಡೋಕ್ಕಾಗಿಲ್ಲ ರಿಸೆಪ್ಷನ್. ಈಗ ಅರ್ಶಿಣ ಶಾಸ್ತ್ರ, ರಿಸೆಪ್ಷನ್ ಮುಗಿದ ತಕ್ಷಣ ಅರ್ಶಿಣ ಶಾಸ್ತ್ರ ಸ್ಟಾರ್ಟ್ ಮಾಡ್ತಾರೆ ನಮ್ಮ ಕಡೆ. ಸೊ ಅದೇ ನಡೀತಾ ಇದೆ. ಸೊ ಇಲ್ಲಿ ಅರ್ಶಿಣ ಶಾಸ್ತ್ರ ಮಾಡೋಕ್ಕೆ ಫಸ್ಟ್ ದೊಡ್ಡವ್ರ ಕಾಲಿಗೆಲ್ಲ ನಮಸ್ಕಾರ ಮಾಡ್ಕೋಬೇಕಲ್ವಾ, ಸೊ ಅದನ್ನು ಮಾಡ್ತಾ ಇದ್ದಾರೆ. ಚಿಕ್ಕ ಮಕ್ಕಳೆಲ್ಲ ಮಾಡೋದು ಫುಲ್ ಫೋಕಸ್ ನೀವು ಹಾಗೆ ನಮ್ಮ ಕಡೆ ಗೌಡಾಸು. ಸೊ ಹೇಗೆ ಅಂತಂದರೆ ರಿಸೆಪ್ಷನ್ ಮುಗಿದ್ಮೇಲೆ ಅರಿಶಿನ ಇಡುವಂಥ ಶಾಸ್ತ್ರ ಇರುತ್ತೆ. ಮನೆಯಲ್ಲೂ ಕೂಡ ಸ್ವಲ್ಪ ಅರಿಶಿನ ಇಡ್ತಾರೆ ತುಂಬ ಜನ. ಸೊ ನಾನು ನಮ್ಮ ತಮ್ಮನ ಅಭಿ ಮದುವೆಯಲ್ಲಿ ಇಟ್ಟಿದ್ವಿ, ನಿವಾಸಿಗೆ ಇಟ್ಟಿರಲಿಲ್ಲ. ಇಲ್ಲೇ ಹುಡುಗಿಗೆ ಫಸ್ಟ್ ಸಪ್ರೇಟ್ ಹುಡುಗನಿಗೆ ಇಡ್ತಾರೆ, ಆಮೇಲೆ ಹುಡುಗಿಗೆ ಇಡ್ತಾರೆ, ಆಮೇಲೆ ಇಬ್ಬರನ್ನೂ ಒಟ್ಟಿಗೆ ಕೂರಿಸಿ ಇಡ್ತಾರೆ. ಈ ಥರ ಅರಿಶಿನ ಇಡುವಂಥದ್ದು. ಆಲ್ಮೋಸ್ಟ್ ಎಲ್ಲರೂ ಕೂಡ ಯೆಲ್ಲೋ ಕಲರ್ ಸ್ಯಾರಿಗಳನ್ನೇ ವೇರ್ ಮಾಡಿದರು. ನಾನು ಕೂಡ ಯೆಲ್ಲೋ ಸ್ಯಾರಿನೇ ವೇರ್ ಮಾಡಿದೆ. ನಿಮ್ಮ ಕಡೆ ಎಲ್ಲ ಯಾವ ರೀತಿ ಮಾಡ್ತೀರಾ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೊ ನಿಮ್ಮ ಕಡೆ ಯಾವ ಥರ ಶಾಸ್ತ್ರಗಳಿರುತ್ತೆ ಏನು ಎಲ್ಲದನ್ನೂ ಕೂಡ. ನಮ್ಮದು ಇದು ಅರಿಶಿನ ಇಟ್ಟಿದ್ದಾದಮೇಲೆ ಇನ್ನೊಂದು ಏನೋ ಶಾಸ್ತ್ರ ಹೇಳ್ತಾರೆ, ಅದನ್ನು ಪಾನಕ ತೊಗೊಂಡು ಹುಡುಗಿನೆಲ್ಲ ಹೊರಗಡೆ ಚೌಟ್ರಿಯಿಂದ ಹೊರಗಡೆ ಕರ್ಕೊಂಡೋಗಿ ಅಲ್ಲೆಲ್ಲ ಏನೋ ಮಾಡಿಸ್ತಾರೆ. ಅದೆಲ್ಲ ಮಾಡೋ ತನಕ ನಾನು ಎದ್ದಿರಲಿಲ್ಲ. ನನ್ನ ಮಗ ಗಲಾಟೆ ಮಾಡ್ದೆ ಅಂದ್ಬಿಟ್ಟು ಹೋಗಿ ಮಲಗಿಬಿಟ್ಟೆ. ಇದು ಸೋದರ ಮಾವನ ಕೈಲಿ ಒಂದಷ್ಟು ಶಾಸ್ತ್ರಗಳನ್ನು ಮಾಡಿಸ್ತಾರೆ ಅರಿಶಿನ ಇಡೋಕ್ಕೂ ಮುಂಚೆ. ಅದಾದಮೇಲೆ ಅರಿಶಿನ ಇಡುವಂಥದ್ದು. ತುಂಬ ಟೈಮ್ ತೊಗೊಂಡ್ಬಿಟ್ರು ಅರಿಶಿನ ಇಡೋಕ್ಕೇ ಆಗಲೇ ಇಲ್ಲ. ನಾನು ಅರಿಶಿನೇ ಇಡಲಿಲ್ಲ, ನಾನು ಅರಿಶಿನ ಇಡಬೇಕು ಅಂತಲೇ ಕಾಯ್ಕೊಂಡಿದ್ದೆ. ಬಟ್ ತುಂಬ ಹೊತ್ತಾಯ್ತಲ್ಲ ಅಂದ್ಬಿಟ್ಟು ಅವ್ನು ಗಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಪಾಪು. ಅವನೇನು ಗೊತ್ತಾ, ಅಲ್ಲಿರೋದನ್ನೆಲ್ಲ ತಿಂಡಿಗಳನ್ನೆಲ್ಲ ಕೊಟ್ಟರೆ ತಿಂತಾ ಇರೋದು, ಅದನ್ನೆಲ್ಲ ಮಾಡಿದ ಸ್ವೀಟೆಲ್ಲ ತಿನ್ನಿಸ್ಬಿಡ್ತಾನೆ ಅಂದ್ಬಿಟ್ಟು ಸರಿ ಮಲಗಿಸ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಹೋದೆ ಅವನ್ನ ಕರ್ಕೊಂಡು. ಇದೆಲ್ಲ ಮಾಡೋ ತನಕ ಇದ್ದೆ, ಅರಿಶಿನ ಇಡೋಕೆ ಮಲಗಿಸ್ಬಿಟ್ಟು ಬರೋಣ ಅಂತ ಹೋದೆ. ಬಟ್ ಅವನು ಮಲಗಲಿಲ್ಲ, ತುಂಬ ಟೈಮ್ ಆಗಿಬಿಡ್ತು. ನಾನು ಹಂಗೆ ಮಲಗಿಬಿಟ್ಟೆ, ಎದ್ದೆ. ಏನೋ ಅರಿಶಿನೇ ಇಡಲಿಲ್ಲ ಅಂತ ಹೇಳ್ಬೋದು. ಬಟ್ ಅರಿಶಿನ ಇಟ್ಟಿದ್ದೀರ ಚೆನ್ನಾಗಿರ್ತಿತ್ತು ಅಂತ ಇವತ್ತು ಅನಿಸುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ. ಕಾಲಿಗೆ ಮಿಂಚು ಹಾಕೋದು ಅಂತ ಹೇಳ್ತಾರಲ್ಲ ನಮ್ಮ ಕಡೆ, ಈ ಥರ ಕಾಲುಂಗುರ ಇಡ್ತಾರಲ್ಲ ಹೆಣ್ಮಕ್ಳಿಗೆ, ಹಾಗೆ ಗಂಡು ಮಕ್ಳಿಗೂ ಮಿಂಚನ್ನು ಹಾಕ್ತಾರೆ, ಹೆಣ್ಮಕ್ಳಿಗೂ ಮಿಂಚು ಹಾಕ್ತಾರೆ. ಸೊ ನೀವು ಯಾರಾದರೂ ಇದನ್ನು ಮಾಡ್ತೀರಾ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆಗಿದೆ ಅನ್ಕೋತೀನಿ. ಅಂದರೆ ನಿವಾಸನ ಮದುವೆ ರಿಸೆಪ್ಷನ್ ವ್ಲಾಗ್ ನನ್ನ ಕೈಲಿ ಎಷ್ಟಾಯಿತು ಅಷ್ಟು ಮಾತ್ರನೇ ವಿಡಿಯೋ ಮಾಡೋಕ್ಕಾಯಿತು. ಪಾಪು ಇಟ್ಕೊಂಡು ನಿಜ ತುಂಬ ಕಷ್ಟ ಇದೆ. ಫಂಕ್ಷನ್ಗಳಲ್ಲಿ ನಾವು ರೆಡಿ ಆಗೋದು
ಓಡಾಡೋದು ಒಂದೇ ಮೂಮೆಂಟಲ್ಲ ಒಂದು ಸತಿ ಫಂಕ್ಷನ್ ಬರುತ್ತೆ. ಸೊ ಎಲ್ಲರೂ ಮಾತಾಡ್ಸೋಣ, ಸಿಕ್ಕೋದು ಯಾವಾಗೋ ಒಂದು ಸತಿ ಆ ಥರ ಯೋಚನೆ ಮಾಡ್ತಿರ್ತೀವಿ. ಬಟ್ ನಮ್ಮ ವ್ಲಾಗ್ಗಳನ್ನ ವಿಡಿಯೋ ಮಾಡೋಕ್ಕಾಗಿಲ್ಲ. ರಿಸೆಪ್ಷನ್ದು ಮುಹೂರ್ತದ್ದು ಸ್ವಲ್ಪ ಚೆನ್ನಾಗಿ ವಿಡಿಯೋ ಮಾಡ್ಕೊಂಡಿದ್ದೀನಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಯಾವ ರೀತಿ ವಿಡಿಯೋಸ್ ಬೇಕು ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ನನಗೆ ನಿಜ ಡೈಲಿ ವ್ಲಾಗ್ಸನ್ನು ಮಾಡೋಕ್ಕಾಗ್ತಾಯಿಲ್ಲ, ಯಾಕೆಂದರೆ ಪಾಪುರದಿಂದ ಕಂಟೆಂಟ್ ಏನೋ ಚೆನ್ನಾಗಿರುತ್ತೆ, ಬಟ್ ಅವನ್ನ ಇಟ್ಕೊಂಡು ವ್ಲಾಗ್ ಮಾಡೋದು, ವ್ಲಾಗ್ ಹೇಗೋ ಮಾಡಿಬಿಡೋದು, ಕ್ಯಾಮ್ರಾ ಫಿಕ್ಸ್ ಮಾಡಿ ವ್ಲಾಗ್ ಮಾಡೋದು ಈಸಿನೇ, ಬಟ್ ಅದನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದೆಲ್ಲ ಅದಂತೂ ತುಂಬ ಕಷ್ಟ. ಅದಕ್ಕೋಸ್ಕರ ಅಷ್ಟೇ. ಸರಿ, ಹೋಗಿ ಬರೋಣ.